ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಗೊತ್ತೇ ಇರುತ್ತೆ RR DC ಮ್ಯಾಚ್ ಹೇಗೆ ಆಯ್ತು ಅಂತ. ಕನ್ನಡಿಗನ ಆರ್ಭಟಕ್ಕೆ ರಾಜಸ್ಥಾನ ಔಟ್ ಆಯ್ತಾ, ಕನ್ನಡಿಗ KL ರಾಹುಲ್ ಅವರ ಆರ್ಭಟಕ್ಕೆ ರಾಜಸ್ಥಾನ ಧೂಳಿಪಟ ಆಯ್ತಾ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಾನು ಹೇಳಿದ್ದೆ, ಪ್ರಿಡಿಕ್ಷನ್ ಮಾಡಿದ್ದೆ ఢిల్లీನೇ ಗೆಲ್ಲುತ್ತಂತ. ಅದೇ ರೀತಿಯಾಗಿ ನೀವು ಕೂಡ ತುಂಬಾ ಜನ ఢిల్లీನೇ ಗೆಲ್ಲುತ್ತಂತ ಕಮೆಂಟ್ ಮಾಡಿದ್ರೆ. ನಾನು ಹೇಳಿದ್ದೆ ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಬರಬೇಕಂದ್ರೆ ನೀವು ಕಮೆಂಟ್ ಮಾಡ್ಬೇಕಂತ. ತುಂಬಾ ಜನ ಕಮೆಂಟ್ ಮಾಡಿದ್ರ ವಿಡಿಯೋ ಕೆಳಗೆ. ಖಂಡಿತವಾಗ್ಲೂ ಅವರೆಲ್ಲ ಹೆಸರು ಕೂಡ ಹೇಳ್ತೀನಿ, ಇಂತಿಂತರು ಪ್ರಿಡಿಕ್ಷನ್ ಮಾಡಿದ್ರು ಅಂತ. ಯಾರಾದ್ರೆ ఢిల్లీ ಹೆಸರು ಅಂತ ಪ್ರಿಡಿಕ್ಷನ್ ಮಾಡಿದ್ರು ಅವ್ರ ಎಲ್ಲರ ಹೆಸರು ಕೂಡ ಖಂಡಿತವಾಗ್ಲೂ ನಾನು ಹೇಳ್ತೀನಿ ವಿಡಿಯೋದಲ್ಲಿ. ವಿಡಿಯೋ ಕೊನೆವರೆಗೂ ನೋಡಿ, ಮಿಸ್ ಮಾಡ್ದಾನೆ. ಖಂಡಿತವಾಗ್ಲೂ ಇನ್ನು ಮ್ಯಾಚ್ ಬಗ್ಗೆ ಮಾತಾಡೋಣ. ಮ್ಯಾಚ್ ಅಂತೂ ಸೂಪರ್ ಆಯ್ತು ಇವರು. ಕನ್ನಡಿಗನ KL ರಾಹುಲ್ ಆರ್ಭಟಕ್ಕೆ ರಾಜಸ್ಥಾನ ರಪರಪ ಅಂತ ಕೊಚ್ಕೊಂಡು ಹೋಗ್ಬಿಡ್ತಾ ಅಂತ ಹೇಳ್ಬೋದು. ಆ ರೀತಿಯ ಬ್ಯಾಟಿಂಗ್ ಆಡ್ತಾ ಇದ್ರು. ಒಂಥರ ಈ ಮ್ಯಾಚ್ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್. ಗೆಲ್ಲೋರು ಸೋಲ್ತಾರೆ, ಸೋಲೋರು ಗೆಲ್ತಾರೆ, ಇದೇ ಆಗ್ತಾ ಇದೆ. ಸ್ವಲ್ಪ ಹುಷಾರಾಗಿರಪ್ಪ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು. ಯಾಕಂದ್ರೆ ಇಟ್ಸ್ ಅಪ್ಲೂಡ್ ಸಿನಿಮಾ ಅಂತ ಆಗ್ತಾ ಇದೆ. ನಾವು ಅನ್ಕೊಂಡಿದ್ದೆಲ್ಲ ಆಗೋದಿಲ್ಲ, ಅವ್ರು ಅನ್ಕೊಂಡಿದ್ದೆ ಆಗುತ್ತೆ. ಅವರು ಯಾರಂತ ನಾನು ಹೇಳಲ್ಲ, ನಿಮ್ಗೆ ಗೊತ್ತಿರುತ್ತೆ, ಸರಿನಾ? ಈ ರೀತಿ ಆಗ್ತಾ ಇದೆ. ಇನ್ನು ಮ್ಯಾಚ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆನೆ ಖಂಡಿತವಾಗ್ಲೂ ತುಂಬಾ ಜನ ಕಾಯ್ತಾ ಇರ್ತಾರೆ, ಯಾರಪ್ಪ ಕಮೆಂಟ್ ಮಾಡಿದ್ವಿ ನನ್ನ ಹೆಸರು ಹೇಳಿಲ್ಲ ಅಂತ. ಹೆಸರು ಹೇಳಿದ ಮೇಲೆ ನಾನು ಮ್ಯಾಚ್ ಬಗ್ಗೆ ಮಾತಾಡ್ತೀನಿ, ಸರಿನಾ? ಇನ್ನು ಮೇನ್ ಆಗಿ ನನ್ನ ವಿಡಿಯೋಗಳಿಗೆ ಕಮೆಂಟ್ ಮಾಡಿರೋರು ಯಾರಪ್ಪ ಅಂತ ಕೇಳೋದಾದ್ರೆ ಖಂಡಿತವಾಗ್ಲು ಮೇನ್ ಆಗಿ ದರ್ಶನ್ ಅಂತ ಅವ್ರೊಬ್ರು ಇದ್ದಾರೆ. DC ವಿನ್ ಅಂತ ಹಾಕಿದ್ರು, ಸ್ವಲ್ಪ ಲೇಟಾಗಿ ಹಾಕಿದಾರೆ ಅವರು. ಖಂಡಿತವಾಗ್ಲು ಇರಲಿ. ಇನ್ನು ಅದೇ ರೀತಿಯಾಗಿ ಹನುಮಂತ ಅಂತ ಅವ್ರು ಕೂಡ ఢిల్లీ ಗೆಲ್ಲಾಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಸೋಮಶೇಖರ್ ಗೌಡ, ನಮ್ಮ ರೆಗ್ಯುಲರ್ ಕಸ್ಟಮರ್, ರೆಗ್ಯುಲರ್ ನಮ್ಮ ಸಬ್ಸ್ಕ್ರೈಬರ್, ಡೈಲಿ ಕಮೆಂಟ್ ಮಾಡ್ತಾ ಇರ್ತಾರೆ. ಸೋಮಶೇಖರ್ ಗೌಡ ಕೂಡ ಹೇಳಿದ್ದಾರೆ DC ಗೆಲ್ಲುತ್ತೆ ಅಂತ. ಅದೇ ರೀತಿಯಾಗಿ ದಯಾನಿ ಹೇಳಿದ್ದಾರೆ, ಇವರು ಕೂಡ ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್, ಇವರು ಹೇಳಿದ್ದಾರೆ ఢిల్లీ ವಿನ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ಹನುಮಂತ ಅದಾದ್ಮೇಲೆ ಸೋಮಶೇಖರ್ ಗೌಡ, ದಯಾನಿ, ದರ್ಶನ್, ಇನ್ನು ಇದಾರೆ. ಅದಾದ್ಮೇಲೆ ಇವರು ತಿಮ್ಮಾರೆಡ್ಡಿ ಅಂತ ಹೇಳಿದ್ದಾರೆ DC ವಿನ್ ಆಗುತ್ತಂತ. ಕುಮಾರ್ K ಹೇಳಿದ್ದಾರೆ DC ವಿನ್ ಆಗುತ್ತಂತ. ಖಂಡಿತವಾಗ್ಲೂ ಇಷ್ಟು ಜನ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿದ್ರು, ಪ್ರಿಡಿಕ್ಷನ್ ಮಾಡಿದ್ರು ఢిల్లీ ಗೆಲ್ಲುತ್ತಂತ. ಇದೇ ರೀತಿಯಾಗಿ ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಬರಬೇಕಾದ್ರೆ ದಯವಿಟ್ಟು ವಿಡಿಯೋಗಳಿಗೆ ಕಮೆಂಟ್ ಮಾಡಿ ಮ್ಯಾಚ್ ಯಾರು ಗೆಲ್ತಾರೆ ಅಂತ. ಇವತ್ತು ಚೆನ್ನೈ ಮುಂಬೈ ಇದೆ, ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಕೆಳಗಾದ್ರೂ ಕಮೆಂಟ್ ಮಾಡಿ, ಇಲ್ಲ ಈ ವಿಡಿಯೋ ಕೆಳಗಾದ್ರೂ ಕಮೆಂಟ್ ಮಾಡಿ ಚೆನ್ನೈ ಗೆಲ್ಲುತ್ತಾ ಮುಂಬೈ ಗೆಲ್ಲುತ್ತಾ ಅಂತ. ಖಂಡಿತವಾಗ್ಲೂ ನನ್ನ ವಿಡಿಯೋದಲ್ಲಿ ನಿಮ್ಮ ಹೆಸರು ಖಂಡಿತವಾಗ್ಲೂ ಹೇಳ್ತೀನಿ. ಇನ್ನು ಮ್ಯಾಚ್ ಬಗ್ಗೆ ಮಾತಾಡಲೇಬೇಕಂದ್ರೆ ಸೂಪರ್ ಆಗಿ ಆಡ್ತಾರೆ ರಾಜಸ್ಥಾನ. ಫಸ್ಟ್ ಆಫ್ ಆಲ್ ರಾಜಸ್ಥಾನ ಅವರು ವೈಭವ್ ಸೂರ್ಯವಂಶಿ, ಜೈಸ್ವಾಲ್ ಬೇಗ ವಿಕೆಟ್ ಕಳ್ಕೊಂತಾರೆ. ಏನಪ್ಪ ಇವತ್ತು ಎತ್ತು ಕುತ್ಕೊಂಡು ಹೋಯ್ತು, ನಮ್ಮ ఢిల్లీ ಔಟ್ ಆಗಿದ್ದಾರೆ 70-80ಕ್ಕೆ, ಆ ರೀತಿ ಔಟ್ ಹಾಕ್ಬಿಡ್ತಾರೆ ಏನೋ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಅವ್ರು ಬಿಟ್ರೆ ಬೇರೆ ಯಾರು ಆಡ್ತಾ ಇರ್ಲಿಲ್ಲ ರಾಜಸ್ಥಾನದಲ್ಲಿ. ಬಟ್ ಆ ರೀತಿ ಅಲ್ದಾನೆ ಈ ಒಂದು ವರ್ಷನ್ ಬೇರೆ ತರನೇ ಇತ್ತು, ಚೆನ್ನಾಗಿ ಆಟ ಆಡಿದ್ರು. ಖಂಡಿತವಾಗ್ಲು 225 ಟಾರ್ಗೆಟ್ ಕೊಡ್ತಾರೆ. ಆ 225 ಟಾರ್ಗೆಟ್ ಕಾಂಟ್ರಿಬ್ಯೂಷನ್ ತಗೊಂಡಾಗ ಖಂಡಿತವಾಗ್ಲು ಕಾಂಟ್ರಿಬ್ಯೂಷನ್ ಕೊಟ್ರೆ ಅದ್ರ ಎಕ್ಸ್ಪೆಷಲಿ ರಿಯಾನ್ ಪರಾಗ್ ಅವರು ಆ ರೀತಿ ಆಡ್ತಾ ಅಂತ ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಇಡೀ ಸೀಸನ್ ಅಲ್ಲೇನೆ ಅವ್ರು ಹೊಡೆದಿದ್ದೆ 70-80 ರನ್ ಹೊಡೆದು ಎಲ್ಲ ಸೇರಿ. ಬಟ್ ಈ ಮ್ಯಾಚ್ ಫುಲ್ ಕಮ್ ಬ್ಯಾಕ್ ಮಾಡ್ತಾರೆ ಕೂಡ, 90 ರನ್ ಹೊಡಿತಾರೆ. ಆಲ್ಮೋಸ್ಟ್ 180 ಸ್ಟ್ರೈಕ್ ರೇಟ್ ಅಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಧ್ರುವ್ ಜುರೇಲ್ ಆಗಿರ್ಬೋದು, ಪರಾಗ್ ಆಗಿರ್ಬೋದು, ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. 100 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಇಬ್ಬರದು, ಅದು ತುಂಬಾ ಚೆನ್ನಾಗಿತ್ತು. ಇನ್ನು ಕೊನೆಯಲ್ಲಿ ಫೆರಾರಿಯೋ ಮಾತ್ರ ಅದ್ಭುತವಾಗಿ ಆಟ ಆಡ್ತಾರೆ. ಯಾವ ರೀತಿ ಅಂದ್ರೆ 335 335 ಸ್ಟ್ರೈಕ್ ರೇಟ್ ಅಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಕೇವಲ 14 ಬಾಲ್ಗಳಲ್ಲಿ 44 ರನ್ ಹೊಡೆದು ರಾಜಸ್ಥಾನ 200 ರನ್ ಗಡಿ ದಾಟಿಸ್ತಾರೆ. 220 ಟಾರ್ಗೆಟ್ ಕೊಡ್ತಾರೆ. ಆ ಟಾರ್ಗೆಟ್ ನೋಡೋದು ಗೊತ್ತಾಗಿತ್ತು ಇವತ್ತು ఢిల్లీ ಯಾಕೋ ಗೆಲ್ಲಲ್ಲ ಗುರು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನಾನು ಪ್ರಿಡಿಕ್ಷನ್ ಹೇಳಿದ್ದೆ ఢిల్లీ ಗೆಲ್ಲುತ್ತೆ ಅಂತ. ಬಟ್ ಆ ಸ್ಕೋರ್ ನೋಡ್ಬೇಕು ಅನ್ಕೊಂಡಿದ್ದೆ, ಇವತ್ತೇನೋ ಡೌಟ್ ಇದೆ ಗುರು ಅಂತ. ಬಟ್ ಕೊನೆಗೂ ಆ ಒಂದು ಸ್ಕೋರ್ ನೋಡ್ಮೇಲೆ ಎಲ್ಲ ಅನ್ಕೊಂಡಿರ್ತಾರೆ ಇವತ್ತು ಸೋಲುತ್ತೆ ಅಂತ. ಏನಕ್ಕಂದ್ರೆ 160-170 ರನ್ ಡಿಫೆಂಡ್ ಮಾಡ್ಕೊಂಡು ರಾಜಸ್ಥಾನ ಟೀಮ್ ಬೌಲಿಂಗ್ ಚೆನ್ನಾಗಿದೆ. ಆದ ಕಾರಣ ಹೋಮ್ ಟೀಮ್ ಬೇರೆ, ಅಲ್ಲೇ ಗೊತ್ತಾಗ್ತು ಸೋಲ್ತಾರ ఢిల్లీ ಅಂತ. ಬಟ್ ಅದನ್ನೆಲ್ಲ ತಲೆ ಕೆಳಗೆ ಮಾಡಿ ನಾನು ಹೇಳ್ದಲ್ಲ, ನಾವು ಅನ್ಕೊಂಡಿದ್ದೆಲ್ಲ ಆಗಲ್ಲ, ಅವ್ರು ಅನ್ಕೊಂಡಿದ್ದು ಆಗುತ್ತೆ. ಹುಷಾರಾಗಿರೋ ಸ್ವಲ್ಪ ಮ್ಯಾಚ್ ಎಲ್ಲ ನೋಡೋರು ಆಡೋರು ಖಂಡಿತವಾಗ್ಲು ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ, ಸರಿನಾ? ಇನ್ನು ಅದಾದ್ಮೇಲೆ ఢిల్లీ ಓಪನರ್ಸ್ ಬರ್ತಾರೆ. ಮತ್ತೆ ನಾನು ಅನ್ಕೊಂಡಿದ್ಯಾ ನಸಂಕ ತಗೊಂಡಿದ್ರು. ಏನ್ ಗುರು ಈ ವಯ್ಯ ಒಂದು ಮ್ಯಾಚ್ ಆಡಿಲ್ಲ, ಮತ್ತೆ ತಗೊಳೋದು ಅವಶ್ಯಕತೆ ಇತ್ತ? ಆಡೋದೇ ಇಲ್ಲ ಕರೆಕ್ಟಾಗಿ, ಏನೇ ತಗೊಂಡ್ರಪ್ಪ ಅಂತ ಅನಿಸ್ತಾಯಿತ್ತು. ಬಟ್ ಸೂಪರ್ ಆಗಿ ಸ್ಟಾರ್ಟ್ ಮಾಡಿದ್ದೆ ಅವರು, ಖಂಡಿತ ಹೊಡೆ ಸ್ಟಾರ್ಟ್ ಮಾಡಿದ್ದೆ ಅವರು. 33 ಬಾಲ್ಗೆ 62 ರನ್ ಹೊಡಿತಾರೆ, 3 6 6 4 ಹೊಡಿತಾರೆ. ಖಂಡಿತವಾಗ್ಲೂ ಸೂಪರ್ ಆಗಿ ಆಡಿದ್ರು, ಸೂಪರ್ ಆಗಿ ಒಂದು ಕಮ್ ಬ್ಯಾಕ್ ಮಾಡಿದ್ರು ಅಂತಾನೆ ಹೇಳ್ಬೋದು ಈ ಒಂದು ಮ್ಯಾಚ್ ಅಲ್ಲಿ. ಇನ್ನು ಅದೇ ರೀತಿಯಾಗಿ ಕನ್ನಡಿಗ KL ರಾಹುಲ್ ಒಂದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡೋದು. ಸೆನ್ಸಿಟಿವ್ ಆಗಿ 5 6 6 4 ಹೊಡೋದು, 40 ಬಾಲ್ಗೆ 75 ರನ್ ಹೊಡಿದ್ರು. ಆಲ್ಮೋಸ್ಟ್ ಅಲ್ಲಿ ಇಲ್ಲೇನೆ ನಮ್ಮ ಮ್ಯಾಚ್ ಒಂಥರಾನೆ ఢిల్లీ ಕಡೆನೇ ಬಂದಿತ್ತು ಅಂತ ಹೇಳ್ಬೋದು. ನಿತೀಶ್ ರಾಣಾ ಕೂಡ ಬಂದವರು ಟುಕು ಅಂತಾನೆ ಟಕ ಅಂತ ಹೊಡ್ಕೊಂಡು ಹೋಗ್ತಾ ಇದ್ರು.
ಚೆನ್ನಾಗಿ ಬ್ಯಾಟ್ ಮಾಡಿದ್ರು. 17 ಬಾಲ್ಗೆ 33 ರನ್ ಹೊಡೆದು ಚೆನ್ನಾಗಿ ಬ್ಯಾಟ್ ಮಾಡಿದ್ರು. ಅದೇ ರೀತಿ ಸ್ಟಬ್ಸ್ ಕೂಡ ಪ್ರತಿ ಸಲ ಬಂದು ವಿಕೆಟ್ ಹೋದಾಗ ನಿಂತ್ಕೊಂಡು ಆಡ್ತಾ ಇರ್ತಾರೆ. ಇನ್ನು ಕೊನೆಗೆ ಹೇಳ್ಬೇಕಂದ್ರೆ ಖಂಡಿತವಾಗ್ಲು ಈ ಒಂದು ಸೀಸನ್ ಅಲ್ಲಿ ಡೇವಿಡ್ ಮಿಲ್ಲರ್ನ ಕರೆಸ್ತಾ ಇದ್ರು ಏನಕ್ಕೆ, ಫಿನಿಶಿಂಗ್ ಮಾಡೋಕ್ಕೆ. ಬಟ್ ಈ ಮ್ಯಾಚಲ್ಲಿ ಮಾತ್ರ ಅಶುತೋಷ್ ಶರ್ಮಾ ಕಳಿಸಿದ್ದಾರೆ. ಯಾಕೆ ಅಂದರೆ ಆ ಒಂದು ಲಾಸ್ಟ್ ಸೀಸನ್ ನೋಡಿರ್ತಾರೆ ಯಾವ ರೀತಿ ಆಟ ಆಡಿದ್ರು ಅಂತ, ಆ ಕಾರಣಕ್ಕೆ ಅಶುತೋಷ್ ಶರ್ಮಾ ಬರ್ತಾರೆ. ಬಟ್ ಅವ್ರು ಕಳಿಸಿರೋ ಒಂದು ನಂಬಿಕೆನ ಉಳಿಸ್ಕೊಂತಾರೆ ಅಂತ ಹೇಳ್ಬೋದು. ಕೊನೆಯಲ್ಲಿ 15 ಬಾಲ್ 25 ರನ್ ಹೊಡೆದು ಈಸಿಯಾಗಿ ಡೆಲ್ಲಿನ 5 ಬಾಲ್ಸ್ ರಿಮೈನಿಂಗ್ ಇದ್ದಾಗಲೇ ಗೆಲ್ಲಿಸ್ತಾರೆ. ಆ ರೀತಿಯಾಗಿ ವಿನ್ ಮಾಡ್ತಾರೆ ಮ್ಯಾಚು. ಇನ್ನು ಬೌಲಿಂಗ್ ಅಂತ ತಗೊಂಡಾಗ ಯಾರು ಮಿಂಚಿದ್ದೇನೂ ಇಲ್ಲ ಯಾರ ಕಡೆ, ರಾಜಸ್ಥಾನ ಕಡೆ. ಏನಕ್ಕಂದ್ರೆ ವಿಕೆಟ್ ಹೋಗಿರೋದೇ 3, ವಿನ್ ಬೈ 7 ವಿಕೆಟ್ಸ್ ಹೊಡಿತಾರೆ ಡೆಲ್ಲಿ ಅವರು. ಖಂಡಿತ ಓಪನರ್ಸೇ ತುಂಬ ಚೆನ್ನಾಗಿ ಆಡಿದ್ರು. KL ರಾಹುಲ್ ಆಗಿರ್ಬೋದು, ನಸಂಕ್ ಆಗಿರ್ಬೋದು, ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟಿದ್ರು. ಆ ರೀತಿ ಎಲ್ಲ ಬ್ಯಾಟಿಂಗ್ ಆಡಿದ್ರು. ಮತ್ತು ಈ ಮ್ಯಾಚ್ ನೋಡಿದ ಮೇಲೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಹೇಳಿದಾರೆ, ನಾನು ಆಲ್ರೆಡಿ ಯಾರೆಲ್ಲ ಹೆಸರೆಲ್ಲ ಹೇಳಿದ್ದೆ, ಯಾರೆಲ್ಲ ಪಿಟಿಷನ್ ಮಾಡಿದ್ರು ಅಂತ. ಖಂಡಿತವಾಗ್ಲೂ 1 ಸೆಕೆಂಡ್ ಹೇಳ್ತೀನಿ, ಕೇಳ್ಕೊಂಡ್ಬಿಡಿ. ನಮ್ಮ ವಿಡಿಯೋಗೆ ತುಂಬ ಜನ ಪಿಟಿಷನ್ ಮಾಡಿದ್ರು ಕೂಡ. ದರ್ಶನ್ ಅಂತ, ಹನುಮಂತ, ಸೋಮಶೇಖರ್ ಗೌಡ, ದಯಾನಿ, ಅದಾದ್ಮೇಲೆ ಹನುಮಂತ್ ರೆಡ್ಡಿ, ದರ್ಶನ್, ಕುಮಾರು, ತಿಮ್ಮಾರೆಡ್ಡಿ, ಅಮಿತ್, ಇವರೆಲ್ಲ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿದ್ರು. ಖಂಡಿತವಾಗ್ಲೂ ಡೆಲ್ಲಿ ವಿನ್ ಆಗುತ್ತಂತ. ನಿಮ್ಮೆಲ್ಲರಿಗೂ ಕಂಗ್ರಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಕೂಡ ಕಮೆಂಟ್ ಮಾಡಿ ಯಾರು ಗೆದ್ರು, ಯಾರು ಗೆಲ್ತಾರೆ ಅಂತ ಚೆನ್ನೈ ಮುಂಬೈ ಮೇಲೆ. ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.